ನ್ಯಾಯಕ್ಕಾಗಿ ಹೋರಾಟ, ರೈತ ಸಂಘಕ್ಕೆ ಸರ್ಕಾರ ಯೂಸ್ಲೆಸ್ ಕೇರ್ಲೆಸ್ ಆಗಿದೆ ಪಾಪ ಅವರಿಗೆ. ಸರ್ ಒಂದ್ ನಿಮಿಷ ನೋಡಿ ಸರ್, ಇಲ್ಲಿ ಎಂಎಲ್ಎಸ್ಗೆ ಆವಾಗ್ಲಿಂದ ಇವರು ಹುಲಿ ಸಂರಕ್ಷಣಾ ಪ್ರದೇಶ ಮಾಡಬೇಕು ಅಂತ ಮಾಡ್ತಾ ಇದಾರೆ. ನಾವು ಬಿಟ್ಕೊಡ್ತಾ ಇಲ್ಲ. ಹುಲಿಗೆ ಟೈಗರ್ ರಿಸರ್ವ್ ಅಂದ್ರೆ ಮಾತ್ರ ಬರ್ತದೆ, ಇಲ್ದರ್ ಬರಲ್ಲ ಅಂತ ಅಲ್ಲ. ಅದ್ ಹೆಂಗೆ ಅಲ್ಲೆಲ್ಲ ಕೂತ್ಕೊಂಡು ಎಲ್ಲ ಹಂಗಿದ್ರು ಬರ್ತಾರ ಸರ್, ಬರ್ತಾವ. ಹಾಗಾಗಿ ಅದಕ್ಕೋಸ್ಕರ ಇವ್ರು ಏನ್ ಮಾಡ್ತಾರೆ, ಕೂತ್ಕೊಳ್ತಾರೆ. ಹಾಗಾಗಿ ಇವರು ಎಲ್ಲ ಹುಲಿಗಳು ಚಿರತೆಗಳು ಹಾಗಾಗಿ ಸರ್ ಎಲ್ಲ ತಗೊಂಡು ಇಲ್ಲಿ ಬಿಡ್ತಾ ಇದ್ದಾರೆ. ಈಗ ತುಳಸಿ ಕೆರೆ, ಇಂಡಿಯನ್ ಹತ್ತಲ್ಲಿ ಎಲ್ಲ ಪ್ರಾಣಿಗಳನ್ನ ಹೊಡಿತಾರೆ, ದನ ಕರುಗಳನ್ನೆಲ್ಲ ಹೊಡಿತಾರೆ. ನೋಡಿ ಇವತ್ತು ನಾಳೆಯಿಂದ ಇವರು ಪಾದಯಾತ್ರೆನೇ ಮಾಡಬೇಡಿ ಅಂತ ಹೇಳ್ತಾರೆ. ಆ ಒಂದು ಇದು ಮಾಡ್ತಾ ಇದಾರೆ. ಅವ್ರ ಜೊತೆಗೆ ಮತ್ತೆ ಯಾವುದೇ ಪರಿಹಾರಗಳನ್ನ ಕೊಡ್ತಾ ಇಲ್ಲ, ಅಸಡ್ಡೆ ಗೊತ್ತಿಲ್ಲ. ಮತ್ತೆ ದನಗಳನ್ನ ಒಳಗಡೆ ಬಿಡೋಗಿಲ್ಲ ಅಂತ ಮಾಡ್ತಾರೆ. ದನಗಳು ಒಳಗಡೆ ಬಿಟ್ಟಾಗ ದನಗಳು ದುಡ್ಡು ಹಾಕೊಂಡು ಮೇಯಿಸಿದ್ರೆ ಇವ್ರ ಆಟಗಳು ಗೊತ್ತಾಗುತ್ತೆ ಒಳಗಡೆ ಇವ್ರು ಏನೇನ್ ಮಾಡ್ತಾರೆ ಅಂತ. ಅವ್ರು ಯಾರು ಕಾಡೋಡ ಇರಕ್ಕಿಲ್ಲ, ಎಲ್ಲರೂ ಈಚೆ ಬಂದ್ಬಿಡ್ಬೇಕು. ಆ ಈಚೆ ಬಂದ್ಬಿಡಕ ಎಲ್ಲ ಉದ್ದೇಶ ಇವೆಲ್ಲ ಪ್ರಾಣಿಗಳು ತಂದು ಕುಟ್ಕೊಂಡು ಅವ್ರಿಗೆ ಬೆಳಗ್ಗೆ ಪರಿಹಾರ ಕೊಡಲ್ಲ. ಇವತ್ತು ಯಾರು ಬಂದಿಲ್ಲ, ಇವತ್ತು ಒಬ್ರು ಅರಣ್ಯ ಇಲಾಖೆ ಇಲ್ಲ. ಅದೇ ಲಾಸ್ಟ್ ಯಾರೋ ಒಂದು ಕಳಿಸ್ಬಿಟ್ರ ಸರ್, ACF ಇಲ್ಲ, DFO ಬಂದಿದ್ರು. ಪೋಸ್ಟ್ ಮಾರ್ಟಮ್ ಎಲ್ಲ ಆಗ್ಲಿ ಅಂತ ಅಲ್ಲಿ ಬಂದಿರೋ ಮಾಡಿ ನಾವು ಬಂದಾದ್ಮೇಲೆ ಅರಣ್ಯ ಇಲಾಖೆ ಬಗ್ಗೆ ನಿಮ್ಗೆ ಪೂರ್ತಿ ಗೊತ್ತು, ಬಂಡೀಪುರದಿಂದ ಹಿಡಿದು ಎಲ್ಲ ಏನೇನು ಆಯ್ತದೆ ಅಂತ ಸರ್. ನೋಡೋದು ಈಗ ಅವ್ರಿಗೂ ಪಾದಯಾತ್ರೆ ಬಹಳ ಧಕ್ಕ ಆಗ್ಬಾರ್ದಲ್ಲ ಸರ್. ಅದಕ್ಕೆ ಮೀಡಿಯಾ ಏನ್ ಮಾಡಬೇಕು ಅದನ್ನ ಈಗ ಚರ್ಚೆ ನಡೀತಾ ಇದೆ, ಯಾವ ತರ ಮಾಡೋದು ಅಂತ. BRT ಮೊನ್ನೆ BRT ತಗೊಂಡ್ಬಂದಿದ್ದಾರೆ, ಅಲ್ಲಿ ಹಿಡಿದು ಹುಲಿ ತಗೊಂಡ್ BRT ಹಾಕೊಂಡ್ರೆ BRT ಸ್ಟ್ರೈಕ್ ಮಾಡ್ತಾರೆ. ಬಂಡೀಪುರದಲ್ಲಿ ಹಿಡಿದಿಲ್ಲ, ನಂಜನಪುರದಲ್ಲಿ ತಗೊಂಡ್ ಈ ಕಡೆ ಬಿಟ್ಟು ಅರಣ್ಯ ಇಲ್ಲೇ ಒಂದು ಸರ್. ಇವಾಗ ಮಹಾದೇಶ್ವರ ಬೆಟ್ಟಕ್ಕೆ ಕೋಟಿ ಗಟ್ಟಲೆ ಒಂದು ತಿಂಗಳು ಬರುತ್ತೆ, 2.5 ಕೋಟಿ 3.5 ಕೋಟಿ. ಈ ಅರಣ್ಯ ಎಂತ ಅರಣ್ಯ. ಆ ಮಾದಪ್ಪನ ಭಕ್ತಿ ಯಾತ್ರೆಗೆ ಜಾತಿ ಹೆಂಗ್ ಬರ್ತಾ ಇದಾರೆ. ಇದು ಶುರುವಾಯ್ತು ಶಿವರಾತ್ರಿಗಳಿಗೆ. ಶಿವರಾತ್ರಿ ಕಳೆದ 15 ದಿನವರೆಗೆ ಒಳ್ಳೆ ಪಾದಯಾತ್ರೆ. ಒಂದು ದಿನಕ್ಕೆ 10,000 ಜನ ಕಡಿಮೆನೇ ಅಂತ ಹೇಳ್ತಾರೆ. ಈ ತರ ಇವತ್ತೊಂದಲ್ಲ, ಇದನ್ನ ಅರಣ್ಯ ಇಲಾಖೆ ಗೊತ್ತಿಲ್ವಾ? ನಾಲ್ಕು ಸ್ಟಾಪ್ ಮಾಡಿದ್ರು ಸರ್, ಎಲ್ಲಾನು ಒಂದೊಂದಾಗ ಮುಚ್ಕೊಂಡ್ ಬರ್ತಾರೆ. ನಾವೆಲ್ಲ ಹೋಗ್ತಿರೋದು ಯಾವ್ದು ತೊಂದರೆಗಳಿಲ್ಲ. ನೋಡಿ ಈಗ ಅಲ್ಲಿ ಬೇನ್ಕುಪ್ಪ ಮೈಸೂರಿಗೆ ಬರ್ತದೆ. ಈ 3 ವರ್ಷದ ಈಚೆಗೆ ಯಾರನ್ನೂ ಎಂಟ್ರಿ ಕೊಡ್ತಾ ಇಲ್ಲ. ಎಲ್ಲರೂ ಒಂದು ವಾರ ಭಕ್ತಿ ಎಲ್ಲ ಪೂರ ಮಾಡ್ಕೊಂಡು ಎಲ್ಲ ಊಟ ಮಾಡ್ತಿರು. 3 ವರ್ಷದ ಈಚೆಗೆ ಎಲ್ಲ ಸ್ಟಾಪ್ ಹೋಗ್ಬೋದು, ಒಳಗಡೆ ಎಂಟ್ರೆನ್ಸ್ ಇಲ್ಲ. ಹಬ್ಬದ ದಿನ ಒಂದಿನ ಮಾತ್ರ ಒಳಗಡೆ ಯಾರು ಹೋಗೋದಿಲ್ಲ. ಅದೇ ಫಸ್ಟ್ ಬೇನ್ಕುಪ್ಪ ಅಲ್ಲಿಗೆ ಬಂದಿದ್ದು ಮಾದೇಶ್ವರ. ನಾವ್ ಹೇಳೋದು ಅರಣ್ಯ ಮುಂದೇನಾ ಫಾರೆಸ್ಟ್ ಮುಂದೇನಾ? ಇದು ಎಲ್ಲಿತ್ತು ಫಾರೆಸ್ಟ್ ಅಂತ? ನಮ್ ಕಾಲ ನನಗೆ 75-70 ವರ್ಷ ವಯಸ್ಸು. ಎಲ್ಲಿದ್ದು ಅರಣ್ಯಾಗ ಫಾರೆಸ್ಟ್ನವರು? ನಾವ್ ಏನಾಯ್ತು ನಮ್ ದುಡ್ಡಲ್ಲಿ ಬಾರ ನಮ್ಗೆ ಗೊತ್ತಿಲ್ಲ, ಕಾಡ್ ಕಾಯ್ಬೋದು ಹಾಕಲಿಕ್ಕೆ ನಮ್ಮ ಮನೆ ಹಿತ ಹೋಗ್ಬಿಡೋದು. ಬರೀ ಇನ್ನೊಂದು 20 ಲಕ್ಷ ಸರ್, 20 ಲಕ್ಷ ನಾವೇ ರೈತರು ಕೊಡ್ತೀವಿ, ನಮ್ಗೆ ಹೋಗಿರೋ ಪ್ರಾಣ ವಾಪಸ್ ಕೊಡ್ತೀವಿ ಅಷ್ಟೇ. ರೆಸಾರ್ಟ್ಗಳು ಮೊನ್ನೆ ಕಬಿನಿ ನಾವು ಮಾಡಿದೀವಿ, ಎಲ್ಲ ಒಳಗಡೆ ಎಲ್ಲ ರೆಸಾರ್ಟ್ಗಳು ಇಲ್ಲ. ನೋಡಿ ಪನ್ನಾಟಿಗೆ ಸರ್ ಸಾಯಂಕಾಲ ಮೇಲೆ ಬಸ್ ಇಲ್ಲ. ಅವರು ಆ ಮಕ್ಕಳು ಓದ್ಕೊಂಡ್ ಹೆಂಗ್ ಹೋಗ್ಬೇಕು? ಇಲ್ಲಿಂದ 8 ಕಿಲೋಮೀಟರ್ ಇದೆ ಪನ್ನಾಟಿ. ರೋಡ್ ಇದೆ, ರೋಡಿಂದ 11 ಕಿಲೋಮೀಟರ್ ಇದೆ. ಸೂರು ಮರೂರಿಗೆ ಮಕ್ಕಳು 3 ಊರಿಗೆ ಒಂದು ಪಂಚಾಯತಿ ಊರು. ಆ ಊರಿಗೆ ಯಾರು ಹೋಗ್ತಾರೆ? ಇಲ್ಲಿ ಸಿಕ್ಕಾಪಟ್ಟೆ ಆನೆ ನೋಡಿ. ಈ ಬಸ್ ಇಲ್ಲ, ರಾತ್ರಿ 9-10 ಗಂಟೆ ಅಷ್ಟು ಸರ್ ಹೋಗಿ ಟೈಮ್ ಸಮಯಕ್ಕೆ ಸರಿಯಾದ ಬಸ್ ಇಲ್ಲ ಸರ್. ಈ ಟೈಮಲ್ಲಿ ಇಲ್ಲ ಸರ್ ಬಸ್ಸು. ಎಲ್ಲ ತಂದ್ಬಿಟ್ರೆ ನಾವೇನ್ ಹೋಗ್ಬೇಕು? ಜೀವನ ಹೆಂಗ್ ಮಾಡ್ಬೇಕು? ದೊಡ್ಡಾಣೆ ಅಲ್ಲೆಲ್ಲ ಅಡಿಕೆ ಗಲಾಟೆ ಹೋಗಿ ಹಿಂದೆ ಸ್ವಲ್ಪ ಗಲಾಟೆ ಮಾಡ್ತೀವಿ. ಇದೇ ಉದ್ದೇಶ ಸರ್. ಇದು ಮೂಲಭೂತ ಸೌಲಭ್ಯ ಕೊಡಕ್ಕಾಗಿಲ್ಲ ಅಂತ ಏನು ನೋಡಿ, ಕರೆಂಟು ಅರ್ಧಂಪರ್ಧ ನಿಂತೋಗುತ್ತೆ.
ಈಗೇನ್ ಬರ್ತಾರದ ಸರ್ ಬರ್ತಾರದ ಬಂದ್ರೆ ಜಾಗ ಖಾಲಿ ಕೊಡ್ತೀನಿ, ನೀವು ಬರ್ತಾರೆ ಅಂದ್ರೆ ಖಾಲಿ ಮಾಡಿ. ಮುಂದೆ ಬಂದ್ಬಿಟ್ಟು ಈಗ ನಿಮ್ಮ ಮಾತು ಭರವಸೆ ಕೊಟ್ರೆ ನಾವು ಬರ್ತಾರೆ ಕೇಳಿದೀವಿ. ಬಟ್ ಮುಂಚೆ ಬರ್ಬೇಕಿತ್ತು ಇಷ್ಟೊತ್ತಿಗೆ ಅಲ್ಲಿ ಅಲ್ಲೇ ಮುಂಚಿತವಾಗಿ ನದಿಯಿಂದ ಬಟ್ ಅವರು ಎಲ್ಲಿ ಮಿಸ್ ಆಗ್ಬಿಟ್ರೆ ಬರ್ತಾರಂತೆ. ಒಂದು ಜಾಗ ಬಿಟ್ಬಿಟ್ಟಪ್ಪ ಬರ್ಲಿ ಅವ್ರ